ವೆಲ್ಕಮ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್ನಲ್ಲಿ ಬರುವಂತಹ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳು ಎಲ್ಲವೂ ಕೂಡ ಇದೆ. ಈ ಒಂದು ವಿಡಿಯೋ ನೋಡೋದ್ರಿಂದ ನೀವು ಎಲ್ಲ ರಿಯಾಕ್ಷನ್ಗಳನ್ನು ಕೂಡ ಕಲಿಬಹುದು. ಸೊ ಮೊದಲನೇ ರಿಯಾಕ್ಷನ್ ಹೀಗಿದೆ, SN2 ಮೆಕ್ಯಾನಿಸಮ್. ಸೊ ಇದು SN2 ಮೆಕ್ಯಾನಿಸಮ್ ಏನಿದೆ ಇದು ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ಏನು ರಿಯಾಕ್ಟೆಂಟ್ಸ್ ಯಾವುದಿದೆ ಅಂತ ಅಂದರೆ ಇಲ್ಲಿ it is a reaction between methyl chloride and hydroxide ion to yield methanol and chloride ion. ಸೊ ಇಲ್ಲೇನಾಗುತ್ತೆ, ಯಾವುದ್ರ ನಡುವೆ ರಿಯಾಕ್ಷನ್ ಆಗ್ತಿರೋದು ಮೀಥೈಲ್ ಕ್ಲೋರೈಡ್ ಮತ್ತು ಹೈಡ್ರಾಕ್ಸೈಡ್ ಅಯಾನ್. ಸೊ ಈ ಎರಡು ರಿಯಾಕ್ಟೆಂಟ್ಗಳ ನಡುವೆ ರಿಯಾಕ್ಷನ್ ನಡೀತಿದೆ. ಸೊ ನಿಮಗೆ ಬರುವಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್. ಓಕೆ, ಫಸ್ಟು ರಿಯಾಕ್ಟೆಂಟ್ಸು ಮೀಥೈಲ್ ಕ್ಲೋರೈಡ್ ಮತ್ತು ಹೈಡ್ರಾಕ್ಸೈಡ್ ಅಯಾನು. ಸೊ ಬರುವಂಥ ಪ್ರಾಡಕ್ಟು ಮೆಥನಾಲ್ ಮತ್ತು ಕ್ಲೋರೈಡ್ ಅಯಾನ್. ಸೊ ಇದು ಒಂದು ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಸೊ ಇದರಲ್ಲಿ ರೇಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರಿಯಾಕ್ಟೆಂಟ್ಸ್. ಎರಡೂ ರಿಯಾಕ್ಟೆಂಟ್ಗಳ ಕಾನ್ಸಂಟ್ರೇಷನ್ ಮೇಲೆ ರೇಟು ಡಿಪೆಂಡ್ ಆಗಿರುತ್ತೆ. ಸೊ ಇದ್ರ ರಿಯಾಕ್ಷನ್ ನೋಡೋದಾದರೆ ಹೀಗಿದೆ. ಸೊ ನಮ್ಗೆ ಗೊತ್ತಿದೆ ಹೈಡ್ರಾಕ್ಸೈಡ್ ಅಯಾನ್ ಮತ್ತು ಮೀಥೈಲ್ ಕ್ಲೋರೈಡ್, ಹೌದಾ? ಸೊ ಇವೆರಡು ರಿಯಾಕ್ಟ್ ಆಗಿ ಸೊ ಈ ಹೈಡ್ರಾಕ್ಸೈಡ್ ಅಯಾನು ಈ ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡುತ್ತೆ. ಸೊ ಆಗ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಫರ್ದರ್ ಈ ಬಾಂಡ್ ಬ್ರೇಕ್ ಆಗಿ ನಮಗೆ ಸೊ ಒಂದು ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್ ಸಿಗುವಂಥದ್ದು. ಸೊ ಇದರಲ್ಲಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೇಗಿದೆ, ಸೊ ಯಾವುದು ರಿಯಾಕ್ಟಿವಿಟಿ ಜಾಸ್ತಿ ಇದೆ ಅಂತ ಅಂದರೆ ಪ್ರೈಮರಿ ಹ್ಯಾಲೈಡ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಹ್ಯಾಲೈಡ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಟರ್ಷರಿ ಹ್ಯಾಲೈಡ್. ಸೊ ರಿಯಾಕ್ಟಿವಿಟಿ ಇರುವಂಥದ್ದು ಪ್ರೈಮರಿ ಹ್ಯಾಲೈಡ್ಗೆ ರಿಯಾಕ್ಟಿವಿಟಿ ಜಾಸ್ತಿ ಇದೆ ಆ್ಯಸ್ ಕಂಪೇರ್ಡ್ ಟು ಸೆಕೆಂಡರಿ ಹ್ಯಾಲೈಡ್. ಸೊ ಅದಕ್ಕಿಂತ ಟರ್ಷರಿ ಹ್ಯಾಲೈಡ್ಗೆ ರಿಯಾಕ್ಟಿವಿಟಿ ಕಮ್ಮಿ ಇರುವಂಥದ್ದು. ಯಾಕೆ ಇದು ಅಂತ ಅಂದರೆ ಟರ್ಷರಿ ಹ್ಯಾಲೈಡಲ್ಲಿ ಯಾಕೆ ರಿಯಾಕ್ಟಿವಿಟಿ ಕಮ್ಮಿ ಇದೆ ಅಂತಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಬಲ್ಕಿ ಗ್ರೂಪ್ ಇರೋದ್ರಿಂದ ಅದರ ರಿಯಾಕ್ಟಿವಿಟಿ ಕಮ್ಮಿ ಇದೆ. ಸೊ ಇದಿಷ್ಟು ಕೂಡ SN2 ರಿಯಾಕ್ಷನ್, SN2 ಮೆಕ್ಯಾನಿಸಮ್. ನೆಕ್ಸ್ಟ್ ಒನ್ SN1 ಮೆಕ್ಯಾನಿಸಮ್. ಸೊ SN1 ಮೆಕ್ಯಾನಿಸಮ್ ಅಂತ ಅಂದರೆ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಸೊ ಇಲ್ಲಿ ರಿಯಾಕ್ಷನ್ ಯಾವುದ್ರ ನಡುವೆ ಆಗ್ತಿದೆ, ಇಟ್ ಇಸ್ ಅ ರಿಯಾಕ್ಷನ್ ಬಿಟ್ವೀನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್. ಸೊ ಇಲ್ಲಿ ರಿಯಾಕ್ಟೆಂಟ್ಸ್ಗಳು ಒಂದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡು, ಇನ್ನೊಂದು ಹೈಡ್ರಾಕ್ಸೈಡ್ ಅಯಾನ್. ಸೊ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆಗಿರುತ್ತೆ. ಸೊ ಇದು ಮೇಜರ್ ನೀವು ಫೋಕಸ್ ಮಾಡಬೇಕಾಗಿರೋದು, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್. ಸೊ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆಗಿರುತ್ತೆ. ಸೊ ಇದು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಇದರಲ್ಲಿ ರೇಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ರೇಟ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಓನ್ಲಿ ಒನ್ ರಿಯಾಕ್ಟೆಂಟ್. ಒಂದು ರಿಯಾಕ್ಟೆಂಟ್ ಮೇಲೆ ಮಾತ್ರ, ಒಂದು ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಮೇಲೆ ಮಾತ್ರ ರೇಟ್ ಡಿಪೆಂಡ್ ಆಗಿರುತ್ತೆ. ಸೊ ಅದು ಯಾವುದು ಅಂತ ಅಂದರೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ನೋಡಿ. ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ತೊಗೊಂಡಿದ್ದಾರೆ, ಇದನ್ನು 2-ಬ್ರೋಮೋ 2-ಮೀಥೈಲ್ ಪ್ರೋಪೇನ್ ಅಂತಲೂ ಕೂಡ ಕರೀತಾರೆ. ಅದು ಹೈಡ್ರಾಕ್ಸೈಡ್ ಅಯಾನ್ ಜೊತೆಗೆ ರಿಯಾಕ್ಟ್ ಆಗಿ ನಮಗೆ ಬರುವಂಥ ಪ್ರಾಡಕ್ಟು 2-ಮೀಥೈಲ್ ಪ್ರೋಪೇನ್ 2-ಆಲ್ ಬರುತ್ತೆ. ಸೊ ಇದನ್ನು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇದ್ರ ಜೊತೆಗೆ ಬ್ರೋಮೈಡ್ ಅಯಾನ್ ಬರುತ್ತೆ. ಸೊ ಇದು ಒಂದು 2 ಸ್ಟೆಪ್ ರಿಯಾಕ್ಷನ್. ಸೊ ಇದರಲ್ಲಿ 2 ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ ದ ಪೋಲರೈಸ್ಡ್ CBr ಬಾಂಡ್ ಅಂಡರ್ಗೋ ಸ್ಲೋ ಕ್ಲೀವೇಜ್ ಟು ಪ್ರೊಡ್ಯೂಸ್ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ಎ ಬ್ರೋಮೈಡ್ ಅಯಾನ್. ಸೊ ಇಲ್ಲೇನಾಗುತ್ತೆ, ಸ್ಲೋ ಕ್ಲೀವೇಜ್. ಸೊ ಇಲ್ಲೇನಾಗುತ್ತೆ, ಒಂದು ಪೋಲರೈಸ್ಡ್ CBr ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆದಾಗ ನಮಗೆ ಒಂದು ಕಾರ್ಬೋಕ್ಯಾಟಯಾನ್ ಮತ್ತು ಬ್ರೋಮೈಡ್ ಅಯಾನ್ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು, ಟರ್ಷರಿ ಬ್ಯೂಟೈಲ್ ಬ್ರೋಮೈಡು ಸೊ CBr ನಡುವೆ ಅಂತೂ ಬಾಂಡ್ ಬ್ರೇಕ್ ಆಗಿ ಒಂದು ಕಾರ್ಬೋಕ್ಯಾಟಯಾನ್ ಅದ್ರ ಜೊತೆಗೆ ಬ್ರೋಮೈಡ್ ಅಯಾನ್ ಫಾರ್ಮ್ ಆಗುತ್ತೆ. ಸ್ಟೆಪ್ 2 ಅಲ್ಲೇನು, ದ ಕಾರ್ಬೋಕ್ಯಾಟಯಾನ್ ಫಾರ್ಮ್ಡ್ ಇನ್ ಫಸ್ಟ್ ಸ್ಟೆಪ್ ಈಸ್ ದೆನ್ ಅಟ್ಯಾಕ್ಡ್ ಬೈ ನ್ಯೂಕ್ಲಿಯೋಫೈಲ್ ಟು ಕಂಪ್ಲೀಟ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇಲ್ಲಿ ಏನು ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿದೆ, ಸೊ ಅದು ಏನಾಗುತ್ತೆ, ಇಟ್ ಈಸ್ ಅಟ್ಯಾಕ್ಡ್ ಬೈ ನ್ಯೂಕ್ಲಿಯೋಫೈಲಿಂದ ಅಟ್ಯಾಕ್ ಆಗಿ ನಮಗೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು ನೀವು. ಸೊ ಕಾರ್ಬೋಕ್ಯಾಟಯಾನ್ ಇದೆ, ಸೊ ಅದಕ್ಕೆ ಈ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆಗಿದೆ. ಸೊ ಇದರಲ್ಲಿ ರಿಯಾಕ್ಟಿವಿಟಿ ಹೇಗಿದೆ ಅಂತ ಅಂದರೆ ಟರ್ಷರಿ ಹ್ಯಾಲೈಡ್ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಹ್ಯಾಲೈಡ್ ಇಸ್ ಗ್ರೇಟರ್ ದ್ಯಾನ್ ಪ್ರೈಮರಿ ಹ್ಯಾಲೈಡ್. ಸೊ ಇಲ್ಲಿ ಯಾಕೆ, ಬಿಕಾಸ್ ಗ್ರೇಟರ್ ದ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ ಗ್ರೇಟರ್ ವಿಲ್ ಬಿ ದ ಫಾರ್ಮೇಷನ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಫಾಸ್ಟರ್ ದ ರೇಟ್ ಆಫ್ ರಿಯಾಕ್ಷನ್. ಯಾಕೆ ಅಂತ ಅಂದರೆ ಇಲ್ಲಿ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಯಾವುದು ಸ್ಟೆಬಿಲಿಟಿ ಜಾಸ್ತಿ ಆಗಬೇಕು, ಕಾರ್ಬೋಕ್ಯಾಟಯಾನ್ದು. ಸೊ ಯಾವಾಗ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಆಗ ಏನಾಗುತ್ತೆ, ಫಾರ್ಮೇಷನ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ ಫಾರ್ಮೇಷನ್ ಈಸಿಯಾಗಿ ಆಗುತ್ತೆ ಆ್ಯಂಡ್ ರೇಟ್ ಆಫ್ ರಿಯಾಕ್ಷನ್ ಫಾಸ್ಟೆಡ್ ಆಗಿರುತ್ತೆ. ಸೊ ಅದರಿಂದ ಟರ್ಷರಿ ಹ್ಯಾಲೈಡ್ಸಲ್ಲಿ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಸೆಕೆಂಡರಿ ಹ್ಯಾಲೈಡ್ಸ್. ಆ್ಯಂಡ್ ಸೆಕೆಂಡರಿ ಹ್ಯಾಲೈಡ್ಸ್ನ ರಿಯಾಕ್ಟಿವಿಟಿ
ಪ್ರೈಮರಿ ಹ್ಯಾಲೈಡ್ಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಪ್ರೈಮರಿ ಹ್ಯಾಲೈಡ್ನ ರಿಯಾಕ್ಟಿವಿಟಿ ಲೀಸ್ಟ್. ಸೊ ಈ SN1 ರಿಯಾಕ್ಷನ್ ಆ್ಯಂಡ್ SN2 ರಿಯಾಕ್ಷನ್ ಇನ್ ಮೆಕ್ಯಾನಿಸಮ್ಸ್ ಇದೆ. ಸೊ ಈ ಎರಡರಲ್ಲಿ ಒಂದು ರಿಯಾಕ್ಷನ್ ಅಂತೂ ಕೇಳ್ತಾರೆ. ಸೊ ಅದರಿಂದ ಇಂಪಾರ್ಟೆಂಟ್ ಇದು. ಸೊ ನಿಮ್ಗೆ ಅನಿಸ್ತಿರ್ಬೋದು SN1 ರಿಯಾಕ್ಷನ್, SN1 ಅಂತ ಅಂದರೆ ಅಲ್ಲಿ 2 ಸ್ಟೆಪ್ ಆಗುತ್ತೆ. ಸೊ ಉಲ್ಟಾ ನೆನ್ಪಿಟ್ಕೊಳ್ಳಿ. ಆ್ಯಂಡ್ SN2 ರಿಯಾಕ್ಷನ್ ಅಂತ ಅಂದರೆ ಅಲ್ಲಿ 1 ಸ್ಟೆಪ್ ರಿಯಾಕ್ಷನ್. ಸೊ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ರಿಯಾಕ್ಷನ್ ಫಿಂಕಲ್ಸ್ಟೀನ್ ರಿಯಾಕ್ಷನ್. ಸೊ ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂದರೆ ಏನು? ವೆನ್ alkyl chlorides or bromides are treated with sodium iodide in dry acetone forms alkyl iodide. ಸೊ ಇಲ್ಲಿ ಆಲ್ಕೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಬ್ರೋಮೈಡ್ ಸೋಡಿಯಂ ಅಯೋಡೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಆಸಿಟೋನ್, ಸೊ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಅಯೋಡೈಡ್. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿದ್ದೀರಾ, ಆಲ್ಕೈಲ್ ಹ್ಯಾಲೈಡ್ ತೊಗೊಂಡಿದ್ದಾರೆ. ಇದು ಕ್ಲೋರೈಡ್ ಆಗಿರ್ಬೋದು ಅಥವಾ ಬ್ರೋಮೈಡ್ ಆಗಿರ್ಬೋದು, RX. ಸೊ ಅದನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, NaI, ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಆಸಿಟೋನ್. ಸೊ ಆಗೇನಾಗುತ್ತೆ, ಈ R ಮತ್ತು Xನ ನಡುವೆ ಇರುವಂಥ ಬಾಂಡು ಬ್ರೇಕ್ ಆಗುತ್ತೆ. ಓಕೆ, ಸೊ ಅಲ್ಲಿ ಈ ಅಯೋಡಿನ್ ಅಂದರೆ ಈಗ ಸೋಡಿಯಂ ಅಯೋಡೈಡ್ ಇದೆ ಅಲ್ಲ, ಸೊ ಇದ್ರ ನಡುವೆ ಬಾಂಡ್ ಇದೆ. ಸೋಡಿಯಂ ಮತ್ತು ಅಯೋಡಿನ್ ನಡುವೆ ಬಾಂಡ್ ಇದೆ. ಸೊ ಇದು ಬ್ರೇಕ್ ಆಗಿಬಿಟ್ಟು ಆಗೇನಾಗುತ್ತೆ, ಈ I ಇಲ್ಲಿಗೆ ಬರುತ್ತೆ, ಶಿಫ್ಟ್ ಆಗುತ್ತೆ, ಆ್ಯಂಡ್ ಈ X ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಆಗ ನಮಗೇನು ಬರುತ್ತೆ, ಆಲ್ಕೈಲ್ ಅಯೋಡೈಡು ಸೋಡಿಯಂ ಹ್ಯಾಲೈಡ್ ಬರುತ್ತೆ. ಸೊ ಎಕ್ಸಾಂಪಲ್ ಆಗಿ ನೋಡೋದಾದರೆ ಇಲ್ಲಿ ಮೀಥೈಲ್ ಕ್ಲೋರೈಡ್ ತೊಗೊಂಡಿದ್ದಾರೆ. ಸೊ ಮೀಥೈಲ್ ಕ್ಲೋರೈಡ್ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಆಸಿಟೋನ್, ಮೀಥೈಲ್ ಅಯೋಡೈಡ್ ಇಸ್ ಫಾರ್ಮ್ಡ್. ಸೊ ಇಲ್ಲಿ ತೊಗೊಂಡಿರೋದು ಮೀಥೈಲ್ ಕ್ಲೋರೈಡು. ಸೊ ಅದನ್ನು ಸೋಡಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟೋನ್. ಸೊ ಆಗ ಈ ಬಾಂಡ್ ಬ್ರೇಕ್ ಆಗುತ್ತಲ್ವ, ಸೊ ಆಗ ಬರುವಂಥದ್ದು ನಮಗೆ ಮೀಥೈಲ್ ಅಯೋಡೈಡ್, ಅದ್ರ ಜೊತೆಗೆ ಸೋಡಿಯಂ ಕ್ಲೋರೈಡ್. ಸೊ ನೆಕ್ಸ್ಟ್ ರಿಯಾಕ್ಷನ್ ಇಸ್ ಸ್ವಾಡ್ಸ್ ರಿಯಾಕ್ಷನ್. So when alkyl chloride or bromide is heated in the presence of metallic fluoride such as silver fluoride, mercurous fluoride, cobalt fluoride, antimony fluoride, we get a alkyl fluoride. ಸೊ ಇಲ್ಲೇನಾಗುತ್ತೆ, ಆಲ್ಕೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಬ್ರೋಮೈಡ್ ಅದನ್ನು ಒಂದು ಮೆಟಾಲಿಕ್ ಫ್ಲೋರೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಮೆಟಾಲಿಕ್ ಫ್ಲೋರೈಡ್ ಯಾವುದ್ಯಾವುದು ಇರಬಹುದು, ಐದರ್ ಸಿಲ್ವರ್ ಫ್ಲೋರೈಡ್ ಇರ್ಬೋದು ಅಥವಾ ಮರ್ಕ್ಯುರಸ್ ಫ್ಲೋರೈಡ್, ಕೋಬಾಲ್ಟ್ ಫ್ಲೋರೈಡ್, ಆ್ಯಂಟಿಮನಿ ಫ್ಲೋರೈಡ್. ಸೊ ಈ ಮೆಟಾಲಿಕ್ ಫ್ಲೋರೈಡ್ಗಳ ಜೊತೆಗೆ ಹೀಟ್ ಮಾಡಿದಾಗ ಏನಾಗಿ ಕನ್ವರ್ಟ್ ಆಗುತ್ತೆ, ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡು ಆಲ್ಕೈಲ್ ಫ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ಸ್ವಾಡ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡೋಣ. ಸೊ ಇಲ್ಲಿ ಹೇಗಿದೆ, ವೆನ್ ಮೀಥೈಲ್ ಬ್ರೋಮೈಡ್ is reacts with silver fluoride, methyl fluoride is formed. ಸೊ ಇಲ್ಲಿ ಮೀಥೈಲ್ ಬ್ರೋಮೈಡ್ ತೊಗೊಂಡಿದ್ದಾರೆ, ಅದನ್ನು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಮೀಥೈಲ್ ಫ್ಲೋರೈಡ್. ಸೊ ಇಲ್ಲಿ ನೋಡಿ ಮೀಥೈಲ್ ಬ್ರೋಮೈಡು, ಸೊ ಅದು AgF ಇದೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಸೊ ಆಗ EF ಇಲ್ಲಿಗೆ ಶಿಫ್ಟ್ ಆಗುತ್ತೆ, EBr ಇಲ್ಲಿಗೆ ಬರುತ್ತೆ. ನಮಗೆ ಬರುವಂಥ ಪ್ರಾಡಕ್ಟು ಮೀಥೈಲ್ ಫ್ಲೋರೈಡ್ ಮತ್ತು ಸಿಲ್ವರ್ ಬ್ರೋಮೈಡ್. ನೆಕ್ಸ್ಟ್ ರಿಯಾಕ್ಷನ್ ಸ್ಯಾಂಡ್-ಮಿಯರ್ಸ್ ರಿಯಾಕ್ಷನ್. ಸೊ ಸ್ಯಾಂಡ್-ಮಿಯರ್ಸ್ ರಿಯಾಕ್ಷನ್ ನೋಡಿ, ವೆನ್ ಎ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ dissolved in cold aqueous mineral acid like hydrochloric acid and is treated with sodium nitrite, a diazonium salt is formed. Then the solution of diazonium salt is mixed with cuprous chloride, results in the replacement of the diazonium group by Cl. ಸೊ ಇಲ್ಲೇನಾಗ್ತಿದೆ, ಒಂದು ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ನ ತೊಗೊಂಡಿದ್ದಾರೆ, ಅದನ್ನು ಕೋಲ್ಡ್ ಅಕ್ವಿಯಸ್ ಮಿನರಲ್ ಆ್ಯಸಿಡ್ ಲೈಕ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಒಂದು ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ತೊಗೊಂಡಿದ್ದಾರೆ, ಅದನ್ನು HCl ಅಲ್ಲಿ ಡಿಸಾಲ್ವ್ ಮಾಡ್ತಿದ್ದಾರೆ. ಸೊ ಡಿಸಾಲ್ವ್ ಆದ ನಂತರ ಅದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, NaNO2 ನೈಟ್ರೈಟ್. ಓಕೆ, ಟ್ರೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಡೈಸೋನಿಯಂ ಸಾಲ್ಟ್. ಸೊ ಏನು ಮಾಡಿದ್ದಾರೆ, ಒಂದು ಪ್ರೈಮರಿ ಆರೋಮ್ಯಾಟಿಕ್ ಅಮೈನು ಅದನ್ನು HCl ಅಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಡಿಸಾಲ್ವ್ ಮಾಡಿದ ನಂತರ ಅದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಡೈಸೋನಿಯಂ ಸಾಲ್ಟ್ ಸಿಗುತ್ತೆ. ಈ ಡೈಸೋನಿಯಂ ಸಾಲ್ಟ್ನ ಸೊಲ್ಯೂಷನ್ ಏನಿದೆ ಅದನ್ನು ಒಂದು ಕ್ಯೂಪ್ರಸ್ ಕ್ಲೋರೈಡ್ ಜೊತೆಗೆ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಆ ಡೈಸೋನಿಯಂ ಗ್ರೂಪು Cl ಇಂದ ರೀಪ್ಲೇಸ್ ಆಗುತ್ತೆ. ಸೊ ಇದನ್ನು ಸ್ಯಾಂಡ್-ಮಿಯರ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡಿ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಯಾವುದು ಅಂತ ಅಂದರೆ ಅನಿಲಿನ್. ಸೊ ಅನಿಲಿನ್ ತೊಗೊಂಡಿದ್ದಾರೆ, ಅನಿಲಿನ್ನ HCl ಅಲ್ಲಿ ಡಿಸಾಲ್ವ್ ಮಾಡಿ ನಂತರ ಅದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಟೆಂಪ್ರೇಚರ್ 273 to 278 ಕೆಲ್ವಿನ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್. ಸೊ N2+Cl- ಇದೆ. ಓಕೆ, ಸೊ ಈ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡನ್ನು ಕ್ಯೂಪ್ರಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ, ಈ ಡೈಸೋನಿಯಂ ಗ್ರೂಪ್ ಏನಿದೆ ಸೊ ಇದು Cl ಇಂದ ರೀಪ್ಲೇಸ್ ಆಗುತ್ತೆ. ರೀಪ್ಲೇಸ್ ಆದಾಗ ನಮಗೆ ಬರುವಂಥ ಪ್ರಾಡಕ್ಟು ಕ್ಲೋರೋಬೆನ್ಸಿನ್
and nitrogen. Next reaction, elimination reaction. Next reaction, elimination reaction. So ಏನು elimination reaction ಅಂದರೆ when haloalkane with beta hydrogen atom is heated with alcoholic solution of potassium hydroxide, there is elimination of hydrogen atom from beta carbon and halogen atom from alpha carbon atom. As a result, alkene is formed. Since beta hydrogen atom is involved in the elimination, it is often called beta elimination. ಇಲ್ಲಿ ಒಂದು ಹ್ಯಾಲೋ ಆಲ್ಕೇನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಯಾವ ಹ್ಯಾಲೋ ಆಲ್ಕೇನ್ ಅಂತ ಅಂದರೆ ಅದರಲ್ಲಿ ಬೀಟಾ ಹೈಡ್ರೋಜನ್ ಆಟಮ್ ಇರಬೇಕು. ಅದನ್ನು ಹೀಟ್ ಮಾಡ್ತಿದ್ದಾರೆ. ಯಾವುದ್ರ ಜೊತೆಗೆ? ಒಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗೇನಾಗುತ್ತೆ? ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಏನೇನು ಎಲಿಮಿನೇಟ್ ಆಗುತ್ತೆ? ಬೀಟಾ ಕಾರ್ಬನ್ ಆಟಮಿಂದ ಹೈಡ್ರೋಜನ್ ಆಟಮ್ ರಿಮೂವ್ ಆಗುತ್ತೆ, ಆಲ್ಫಾ ಕಾರ್ಬನ್ ಆಟಮಿಂದ ಹ್ಯಾಲೋಜನ್ ಆಟಮ್ ರಿಮೂವ್ ಆಗುತ್ತೆ. ಆಗ ನಮಗೊಂದು ಆಲ್ಕಿನ್ ಸಿಗುತ್ತೆ. ಓಕೆ, ಆಲ್ಕಿನ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಈ ಎಲಿಮಿನೇಷನಲ್ಲಿ ಬೀಟಾ ಹೈಡ್ರೋಜನ್ ಆಟಮ್ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ಬೀಟಾ ಎಲಿಮಿನೇಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೀವು ನೋಡ್ತಿರ್ಬೋದು, ಒಂದು ಬೇಸ್ ತೊಗೊಂಡಿದ್ದಾರೆ. ಓಕೆ, ಒಂದು ಹ್ಯಾಲೋ ಆಲ್ಕಿನ್ ಇದೆ, ಹ್ಯಾಲೋಜನ್ ಎಕ್ಸ್ ಅಂತ ಅಂದರೆ ಹ್ಯಾಲೋಜನ್. ಓಕೆ, ಸೊ ಯಾವಾಗ ಇದು ಇಲ್ಲಿ ಅಟ್ಯಾಕ್ ಮಾಡುತ್ತೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಓಕೆ, ಸೊ ಇದು ರಿಮೂವ್ ಆಗುತ್ತೆ ಹ್ಯಾಲೋಜನ್. ಆಗ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಕಿನ್ BH and X minus. Next reaction, Zaitsev rule. In the dehydrohalogenation reactions, the preferred product is that alkene which has the greater number of alkyl groups attached to the doubly bonded carbon atom. So ಇದು ಒಂದು ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್. ಸೊ ಡಿಹೈಡ್ರೋಹ್ಯಾಲೋಜಿನೇಷನ್ ಅಂತ ಅಂದರೆ ಡಿ ಅಂದರೆ ರಿಮೂವಲ್ ಅಂತ ಗೊತ್ತಿದೆ ನಮಗೆ, ಡಿಹೈಡ್ರೇಷನ್. ಸೊ ಅದೇ ರೀತಿ ಇಲ್ಲಿ ಯಾವ್ದು ರಿಮೂವ್ ಆಗ್ತಿದೆ? ಹೈಡ್ರೋಜನ್ and halogen, dehydrohalogenation. So the preferred product is that alkene which has greater number of alkyl groups attached to the doubly bonded carbon atom. So ಇಲ್ಲಿ ಯಾವ ಪ್ರಾಡಕ್ಟ್ನ ಪ್ರಿಫರ್ ಮಾಡ್ತಾರೆ ಅಂತ ಅಂದರೆ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಗ್ರೇಟರ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೋ ಅಂಥ ಆಲ್ಕಿನ್ನ ಪ್ರಾಡಕ್ಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಒಂದು ರಿಯಾಕ್ಷನ್ ನೀವು ನೋಡ್ತಿರ್ಬೋದು, 2-ಬ್ರೋಮೋಪೆಂಟೇನ್ ತೊಗೊಂಡಿದ್ದಾರೆ. ಸೊ ಇದರಲ್ಲಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆದಾಗ 2 ಪ್ರಾಡಕ್ಟ್ ಬರುತ್ತೆ, ಒಂದು ಪೆಂಟ್ 2-ಇನ್, ಇನ್ನೊಂದು ಪೆಂಟ್ 1-ಇನ್. ಸೊ ಇದರಲ್ಲಿ ಈಗ ನಾವು ಯಾವುದು ಪ್ರಾಡಕ್ಟಾಗಿ ತೊಗೋಬೇಕಾಗುತ್ತೆ? ಸೊ ಪೆಂಟ್ 2-ಇನ್ ಏನಿದೆ, ಸೊ ಇದು ಪ್ರಾಡಕ್ಟ್, ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ನೆಕ್ಸ್ಟ್ ರಿಯಾಕ್ಷನ್, ಹೂಡ್ಸ್ ರಿಯಾಕ್ಷನ್. ಆಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಟು ಗಿವ್ ಹೈಡ್ರೋಕಾರ್ಬನ್ಸ್ containing double the number of atoms present in the halide. This reaction is known as Hoods reaction. ಸೊ ಏನು ಹೂಡ್ಸ್ ರಿಯಾಕ್ಷನ್ ಅಂದರೆ ಆಲ್ಕೈಲ್ ಹ್ಯಾಲೈಡ್ಸನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟು ಹೈಡ್ರೋಕಾರ್ಬನ್ಸ್ ಆಗಿರುತ್ತೆ. ಸೊ ಈ ಹೈಡ್ರೋಕಾರ್ಬನ್ಸಲ್ಲಿ ಏನಿರುತ್ತೆ? ವಿಚ್ ಕಂಟೈನಿಂಗ್ ದ ಡಬಲ್ ದ ನಂಬರ್ ಆಫ್ ಐಟಮ್ಸ್ ಪ್ರೆಸೆಂಟ್ ಇನ್ ದ ಹ್ಯಾಲೈಡ್. ನೀವು ಹ್ಯಾಲೈಡ್ ಯಾವುದು ಕನ್ಸಿಡರ್ ಮಾಡಿರ್ತೀರಾ, ಸೊ ಆ ಹ್ಯಾಲೈಡಲ್ಲಿ ಇರೋ ಎಷ್ಟು ಕಾರ್ಬನ್ ಐಟಮ್ಸ್ ಇದೆ ಆದರೆ ಡಬಲ್ ಕಾರ್ಬನ್ ಐಟಮ್ಸ್ ನಮ್ಮ ಹೈಡ್ರೋಕಾರ್ಬನ್ಸಲ್ಲಿರುತ್ತೆ. ಸೊ ಈ ರಿಯಾಕ್ಷನನ್ನು ಹೂಡ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು ನೀವು, 2RX + 2Na ವಿಚ್ ಗಿವ್ ರೈಸ್ ಟು RR + 2NaX. ಸೊ ಡಬಲ್ ನಂಬರ್ ಆಫ್ ಕಾರ್ಬನ್ ಐಟಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಹ್ಯಾಲೈಡ್ಸ್. ಸೊ ಎಕ್ಸಾಂಪಲ್ ನೋಡೋದಾದರೆ ಗೊತ್ತಾಗುತ್ತೆ, ಎಕ್ಸಾಂಪಲಿಂದ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲಿ, ವೆನ್ ಈಥೈಲ್ ಬ್ರೋಮೈಡ್ ಈಸ್ ಹೀಟೆಡ್ ವಿತ್ ಸೋಡಿಯಂ ಡ್ರೈ ಈಥರ್ ಬ್ಯೂಟೇನ್ ಇಸ್ ಫಾರ್ಮ್ಡ್. ಸೊ ನೀವು ತೊಗೊಂಡಿರುವಂಥದ್ದು ಈಥೈಲ್ ಬ್ರೋಮೈಡ್. ಓಕೆ, ಸೊ ಇಲ್ಲಿ ಈಥೈಲ್ ಬ್ರೋಮೈಡ್ ಇದೆ, CH3CH2Br, ಹೌದಾ? ಸೊ 2 ಮಾಲಿಕ್ಯೂಲ್ಸ್ ಆಫ್ ಈಥೈಲ್ ಬ್ರೋಮೈಡ್ ತೊಗೊಂಡಿದ್ದೀರಾ. ಇದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಬ್ಯೂಟೇನ್ ಆಗಿರುತ್ತೆ. ಸೊ ನೆಕ್ಸ್ಟ್ ರಿಯಾಕ್ಷನ್, ಹೂಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ಎ ಮಿಕ್ಸ್ಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಅರೈಲ್ ಹ್ಯಾಲೈಡ್ ಗಿವ್ಸ್ ಆನ್ ಆಲ್ಕೈಲ್ ಅರೀನ್ ವೆನ್ ಟ್ರೀಟೆಡ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್. ಸೊ ಇಲ್ಲೇನಾಗ್ತಿದೆ? ಒಂದು ಮಿಕ್ಸ್ಚರ್ನ ತಗೊಳ್ತಿದ್ದಾರೆ. ಯಾವ ಮಿಕ್ಸ್ಚರು? ಆಲ್ಕೈಲ್ ಹ್ಯಾಲೈಡ್ ಮತ್ತು ಅರೈಲ್ ಹ್ಯಾಲೈಡ್. ಸೊ ಈ ಮಿಕ್ಸ್ಚರ್ನ ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಅರೀನ್ ಆಗಿರುತ್ತೆ. ಸೊ ಅಂದರೆ ಆಲ್ಕೈಲ್ ಗ್ರೂಪು ಇರುತ್ತೆ, ಅರೈಲ್ ಗ್ರೂಪು ಇರುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು ನೀವು. ಸೊ ಇದು ಒಂದು ಅರೈಲ್ ಹ್ಯಾಲೈಡ್. ಸೊ ಅರೈಲ್ ಹ್ಯಾಲೈಡ್ ಅಂದರೆ ಆರೋಮ್ಯಾಟಿಕ್ ರಿಂಗ್ ಇರಬೇಕು, ಅಂದರೆ ಆರೋಮ್ಯಾಟಿಕ್ ಗ್ರೂಪ್ ಇರಬೇಕು. ಸೊ ಇಲ್ಲಿ ಬೆಂಜನ್ ರಿಂಗ್ ಇದೆ, ಹೌದಾ? ಸೊ ಇದಕ್ಕೆ ಹ್ಯಾಲೈಡ್ ಅಟ್ಯಾಚ್ ಆಗಿದೆ, ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಸೊ ಇದನ್ನು ಅರೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ RX ಅಂತ ಅಂದರೆ ಆಲ್ಕೈಲ್ ಹ್ಯಾಲೈಡ್. ಓಕೆ, ಸೊ
ಸೊ ಅದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನಾಗಿರುತ್ತೆ ನಮಗೆ ಆಲ್ಕೈಲ್ ಅರೀನ್. ಸೊ ಒಂದು ಅರೈಲ್ ಗ್ರೂಪು ಅಂದರೆ ಅರೋಮ್ಯಾಟಿಕ್ ಗ್ರೂಪು, ಅದ್ರ ಜೊತೆಗೆ ಆಲ್ಕೈಲ್ ಗ್ರೂಪು, ಆಲ್ಕೈಲ್ ಅರೀನ್, ಅದ್ರ ಜೊತೆಗೆ NaX. ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ತೊಗೊಂಡಿರುವಂಥ ಅರೈಲ್ ಹ್ಯಾಲೈಡ್ ನೋಡಿ. ಅರೈಲ್ ಹ್ಯಾಲೈಡ್ ಯಾವುದು? ಕ್ಲೋರೋಬೆನ್ಸಿನ್. ಸೊ ಕ್ಲೋರೋಬೆನ್ಸಿನ್ನ ಈಥೈಲ್ ಕ್ಲೋರೈಡ್ ಅನ್ನುವಂಥ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ವಿತ್ ಸೋಡಿಯಂ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟು ಈಥೈಲ್ ಬೆನ್ಸಿನ್ ಆಗುತ್ತೆ. ಸೊ ಬೆನ್ಸಿನು ಅರೈಲ್ ಗ್ರೂಪ ಆ್ಯಂಡ್ ಈಥೈಲ್ ಗ್ರೂಪು ಆಲ್ಕೈಲ್ ಗ್ರೂಪ್. ಸೊ ಎರಡೂ ಇದೆ, ಆಲ್ಕೈಲ್ ಅರೀನು, ಈಥೈಲ್ ಬೆನ್ಸಿನ್, ಅದ್ರ ಜೊತೆಗೆ 2NaCl. ಸೊ ನೆಕ್ಸ್ಟ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್. ಅರೈಲ್ ಹ್ಯಾಲೈಡ್ಸ್ ಗಿವ್ analogous compounds when treated with sodium in dry ether in which two aryl groups are joined together. ಸೊ ಏನು ಇಲ್ಲಿ ಏನಾಗುತ್ತೆ, ಅರೈಲ್ ಹ್ಯಾಲೈಡ್ಸನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ನಮಗೆ ಅನಲಾಗಸ್ ಕಾಂಪೌಂಡ್ ಸಿಗುತ್ತೆ. ಸೊ ಅಲ್ಲೇನಾಗುತ್ತೆ, ಎರಡು ಅರೈಲ್ ಗ್ರೂಪ್ಗಳು ಜಾಯಿನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು. ಏನು ತೊಗೊಂಡಿದ್ದಾರೆ? ಅರೈಲ್ ಹ್ಯಾಲೈಡ್. ಅರೈಲ್ ಹ್ಯಾಲೈಡ್ಗೆ ಇದು ಒಂದು ಅರೋಮ್ಯಾಟಿಕ್ ಗ್ರೂಪು, ಅದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಸೊ ಅರೈಲ್ ಹ್ಯಾಲೈಡು ಅದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್, ಡ್ರೈ ಈಥರ್. ಸೊ ಆಗೇನಾಗುತ್ತೆ, ಎರಡು ಅರೈಲ್ ಗ್ರೂಪ್ಗಳು. ಸೊ ನೋಡಿ, ಇಲ್ಲೊಂದು ಅರೈಲ್ ಗ್ರೂಪು, ಇದೊಂದು ಅರೈಲ್ ಗ್ರೂಪು, ಇವೆರಡು ಜಾಯಿನ್ ಆಗಿದೆ, ಲಿಂಕ್ ಆಗಿದೆ, ಹೌದಾ? ಸೊ ಬರುವಂಥ ಪ್ರಾಡಕ್ಟು ಡೈಫಿನೈಲ್ ಪ್ಲಸ್ 2NaX. ಸೊ ಇದು ಫಿಟಿಗ್ ರಿಯಾಕ್ಷನ್. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಸೊ ನೋಡಿ, ಇಲ್ಲಿ ಏನು ತೊಗೊಂಡಿದ್ದಾರೆ? ಕ್ಲೋರೋಬೆನ್ಸಿನ್ ತೊಗೊಂಡಿದ್ದಾರೆ. ಸೊ ಕ್ಲೋರೋಬೆನ್ಸಿನನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್. ಸೊ ಆಗ ಬರುವಂಥ ಕಾಂಪೌಂಡು ಡೈಫಿನಲ್ ಆಗಿರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ರಿಯಾಕ್ಷನ್, ಡಿಹೈಡ್ರೇಷನ್. ಆಲ್ಕೋಹಾಲ್ಸ್ ಅಂಡರ್ಗೋ ಡಿಹೈಡ್ರೇಷನ್ ಟು ಫಾರ್ಮ್ alkene in the presence of concentrated sulfuric acid or concentrated phosphoric acid or catalysts such as anhydrous zinc chloride or alumina. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಕೋಹಾಲ್ನ ಡಿಹೈಡ್ರೇಷನ್ ರಿಯಾಕ್ಷನ್ ಮಾಡ್ತಿದ್ದಾರೆ. ಸೊ ಆಲ್ಕೋಹಾಲ್ ಡಿಹೈಡ್ರೇಟ್ ಆದಾಗ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಕೀನ್ ಆಗಿರುತ್ತೆ. ಸೊ ಇದನ್ನು ಹೇಗೆ ಡಿಹೈಡ್ರೇಷನ್ ಮಾಡೋದು ಅಂತ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಯೂಸ್ ಮಾಡ್ಬೋದು, ಅಥವಾ ಕಾನ್ಸಂಟ್ರೇಟೆಡ್ ಫಾಸ್ಫೋರಿಕ್ ಆ್ಯಸಿಡ್ ಯೂಸ್ ಮಾಡ್ಬೋದು, ಅಥವಾ ಕೆಟಲಿಸ್ಟ್ಗಳಿದೆ ಲೈಕ್ ಅಲ್ಯೂಮಿನಾ, ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಆಲ್ಕೋಹಾಲ್ನ ಆಲ್ಕೀನಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಇದನ್ನು ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ರಿಯಾಕ್ಷನ್ನ ನೋಡ್ತಾ ಇದ್ದೀರಾ. ಸೊ ಆಲ್ಕೋಹಾಲ್ ತೊಗೊಂಡಿದ್ದಾರೆ, ಸೊ ಅದನ್ನು ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಆಗ ನಿಮಗೆ ಬರುವಂಥ ಪ್ರಾಡಕ್ಟು ಆಲ್ಕೀನ್ ಆಗಿರುತ್ತೆ ಪ್ಲಸ್ ವಾಟರ್. ಈ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ನ ಆರ್ಡರ್ ಹೇಗಿದೆ ಅಂತ ಅಂದರೆ ಟರ್ಷರಿ ಆಲ್ಕೋಹಾಲ್ ವಿಚ್ ಇಸ್ ಗ್ರೇಟರ್ ದೆನ್ ಸೆಕೆಂಡರಿ ಆಲ್ಕೋಹಾಲ್ ವಿಚ್ ಇಸ್ ಗ್ರೇಟರ್ ದೆನ್ ಪ್ರೈಮರಿ ಆಲ್ಕೋಹಾಲ್. ಸೊ ಡಿಹೈಡ್ರೇಷನ್ ಬೇಗ ಆಗುವಂಥದ್ದು ಟರ್ಷರಿ ಆಲ್ಕೋಹಾಲಲ್ಲಿ, ಲೀಸ್ಟ್ ಆಗೋದು ಪ್ರೈಮರಿ ಆಲ್ಕೋಹಾಲಲ್ಲಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋದಾದರೆ ಎಥನಾಲ್ ಅಂಡರ್ಗೋಸ್ ಡಿಹೈಡ್ರೇಷನ್ ಬೈ ಹೀಟಿಂಗ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಎಟ್ 443 ಕೆಲ್ವಿನ್. ಸೊ ಇಲ್ಲಿ ಎಥನಾಲ್ನ ಡಿಹೈಡ್ರೇಷನ್ ರಿಯಾಕ್ಷನ್ ಮಾಡ್ತಿದ್ದಾರೆ. ಸೊ ಎಥನಾಲ್ ಡಿಹೈಡ್ರೇಟ್ ಆದರೆ ನಮಗೆ ಬರುವಂಥ ಪ್ರಾಡಕ್ಟು ಈಥೀನ್ ಆಗಿರುತ್ತೆ. ಹೇಗೆ ಮಾಡ್ತಿದ್ದಾರೆ? ಬೈ ಹೀಟಿಂಗ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಎಟ್ 443 ಕೆಲ್ವಿನ್. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿದ್ದಾರೆ. ಎಥನಾಲ್ C2H5OH. ಸೊ ಇನ್ ದ ಪ್ರೆಸೆನ್ಸ್ ಆಫ್ H2SO4 ಅದನ್ನು ಹೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಬರುವಂಥ ಪ್ರಾಡಕ್ಟು ಈಥೀನ್ ಆಗಿರುತ್ತೆ ಪ್ಲಸ್ H2O. ಸೊ ಇದರ ಮೆಕ್ಯಾನಿಸಮ್ ಹೀಗಿದೆ. ಸೊ ಇದರಲ್ಲಿ 3 ಸ್ಟೆಪ್ಸ್ ರಿಯಾಕ್ಷನ್ ಇದು. ಫಸ್ಟ್ ಸ್ಟೆಪ್ ಹೇಗಿದೆ? ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಇಲ್ಲಿ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನು ತೊಗೊಂಡಿದ್ದಾರೆ? ಎಥನಾಲ್ ತೊಗೊಂಡಿದ್ದಾರೆ. ಓಕೆ, ಸೊ ಇಲ್ಲಿ EH ರಿಯಾಕ್ಟ್ ಆಗಿಬಿಟ್ಟು ಇದೊಂದು ಫಾಸ್ಟ್ ರಿಯಾಕ್ಷನ್ನು, ನಮಗೆ ಒಂದು ಪ್ರೋಟೋನೇಟೆಡ್ ಆಲ್ಕೋಹಾಲ್ ಬರುತ್ತೆ. ಆಲ್ಕೋಹಾಲ್ಗೆ ಒಂದು ಪ್ರೋಟಾನ್ ಆ್ಯಡ್ ಆಗುತ್ತೆ. ಸೊ ಈ ಪ್ರೋಟಾನ್ ಬಂದಿರೋದು ಸಲ್ಫ್ಯೂರಿಕ್ ಆ್ಯಸಿಡಿಂದ. ಓಕೆ, ಇದು ಫಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಒನ್, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಸೊ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ ಅಂದರೆ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಬರುವಂಥದ್ದು. ಓಕೆ, ಸೊ ಇದು ಸೆಕೆಂಡ್ ಸ್ಟೆಪ್. ಸೊ ನೆಕ್ಸ್ಟ್ ಸ್ಟೆಪ್, ಫಾರ್ಮೇಷನ್ ಆಫ್ ಈಥೀನ್. ಸೊ ಈಥೀನ್ ಫಾರ್ಮೇಷನ್ ಆಗ್ತಿದೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಆ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಹೋಗುತ್ತೆ. ಸೊ ನಮಗೆ ಈಥೀನ್ ಬರುತ್ತೆ, ಈಥೀನ್. ಸೊ ಈ ಹೈಡ್ರೋಜನ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಒನ್, ಕೋಲ್ಬೇಸ್ ರಿಯಾಕ್ಷನ್. ಸೊ ಏನಿದು ಕೋಲ್ಬೇಸ್ ರಿಯಾಕ್ಷನ್ ಅಂದರೆ ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಫಿನಾಕ್ಸೈಡ್ ಅಯಾನ್ ಇಸ್ ಫಾರ್ಮ್ಡ್. Then it undergoes electrophilic substitution with carbon dioxide, salicylic acid is formed as a product. ಸೊ ಇಲ್ಲೇನಾಗ್ತಿದೆ, ಒಂದು ಫಿನಾಲ್ನ ತೊಗೊಂಡಿದ್ದಾರೆ. ಫಿನಾಲ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಫಿನಾಕ್ಸೈಡ್ ಅಯಾನ್ ಆಗಿರುತ್ತೆ. ಇದನ್ನು ಫರ್ದರ್
ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಷನ್ ಮಾಡಿದಾಗ ಅಲ್ಲಿ ಒಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಆಗ ನಮಗೆ ಬರುವಂಥ ಪ್ರಾಡಕ್ಟು ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ಇದನ್ನು ಆರ್ಥೋ ಹೈಡ್ರಾಕ್ಸಿ ಬೆಂಜೋಯಿಕ್ ಆ್ಯಸಿಡ್ ಅಂತಲೂ ಕೂಡ ಕರೀತಾರೆ. ಸೊ ರಿಯಾಕ್ಷನ್ ನೀವು ನೋಡ್ತಿರ್ಬೋದು, ಫಿನಾಲ್ ಇದೆ. ಸೊ ಬೆನ್ಸಿನ್ ರಿಂಗಿಗೆ OH ಅಟ್ಯಾಚ್ ಆಗಿದೆ, ಫಿನಾಲ್ ಅಂತ ಹೇಳ್ತೀವಿ ಇದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ, ಈ OH ಹೆಚ್ಚು ರಿಯಾಕ್ಟ್ ಆಗಿಬಿಟ್ಟು H2 ಆಗಿ ರಿಮೂವ್ ಆಗುತ್ತೆ. ಈ ಎನ್ಗೆ ಇದ್ರ ಜೊತೆ ರಿಯಾಕ್ಟ್ ಆಗಿ ONA, ಓಕೆ, ಫೀನಾಕ್ಸೈಡ್ ಅಯಾನ್. ಅದನ್ನು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೇನಾಗುತ್ತೆ, ಆರ್ಥೋ ಹೈಡ್ರಾಕ್ಸಿ ಬೆನ್ಸೋಯಿಕ್ ಆ್ಯಸಿಡ್ ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಸಿಗುತ್ತೆ. ಸೊ ರಿಯಾಕ್ಷನ್ ರೈಮರ್ ಟೈಮನ್ ರಿಯಾಕ್ಷನ್. On treating phenol with chloroform in the presence of sodium hydroxide, a CHO group is introduced at ortho position of benzene ring. This reaction is called Reimer-Tiemann reaction. The intermediate substituted benzyl chloride is hydrolyzed in the presence of alkali to produce salicylaldehyde. ಸೊ ಇಲ್ಲೇನಾಗ್ತಿದೆ, ಒಂದು ಫಿನಾಲ್ನ ತೊಗೊಂಡಿದ್ದಾರೆ, ಫಿನಾಲ್ನ ಕ್ಲೋರೋಫಾರ್ಮ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಗೇನಾಗುತ್ತೆ, ಬೆನ್ಸಿನ್ ರಿಂಗ್ನ ಆರ್ಥೋ ಪೊಸಿಷನ್ಗೆ CHO ಗ್ರೂಪು ಅಟ್ಯಾಚ್ ಆಗುತ್ತೆ. ಸೊ ಈ ರಿಯಾಕ್ಷನ್ನ ರೈಮರ್ ಟೈಮನ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನೋಡಿ ನೀವು, ಇದು ಒಂದು ಬೆನ್ಸಿನ್ ರಿಂಗ್. ಸೊ ಈ ಬೆನ್ಸಿನ್ ರಿಂಗಿನ OH ಇದೆ, ಫಿನಾಲ್ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ಇದನ್ನು ನಾವು ಆರ್ಥೋ ಪೊಸಿಷನ್ ಅಂತ ಕರಿತೀವಿ. ಸೊ ಇದು ಮೆಟಾ ಪೊಸಿಷನ್, ಇದು ಪ್ಯಾರಾ ಪೊಸಿಷನ್. ಸೊ ಯಾವಾಗ ಈ ಫಿನಾಲ್ನ ಕ್ಲೋರೋಫಾರ್ಮ್ ಜೊತೆಗೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಆಗ ಈ ಆರ್ಥೋ ಪೊಸಿಷನ್ ಏನಿದೆ ಇದಕ್ಕೆ CHO ಅಟ್ಯಾಚ್ ಆಗುತ್ತೆ. ಸೊ ಇದನ್ನು ಏನಂತ ಕರೀತಾರೆ, ರೈಮರ್ ಟೈಮನ್ ರಿಯಾಕ್ಷನ್ ಅಂತ ಕರೀತಾರೆ. ಇಲ್ಲಿ ಒಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ, ಯಾವುದು, ಬೆನ್ಸಲ್ ಕ್ಲೋರೈಡ್. ಸೊ ಇದನ್ನು ಫರ್ದರ್ ಹೈಡ್ರೋಲೈಸ್ ಮಾಡ್ತಾರೆ. ಹೈಡ್ರೋಲೈಸ್ ಮಾಡಿದಾಗ ಬೈ ಯೂಸಿಂಗ್ ಆಲ್ಕಲಿ ನಮಗೆ ಸ್ಯಾಲಿಸಿಲಾಲ್ಡಿಹೈಡ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು, ಫಿನಾಲ್ನ ತೊಗೊಂಡಿದ್ದಾರೆ, ಫಿನಾಲ್ನ ಕ್ಲೋರೋಫಾರ್ಮ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಗೇನಾಗುತ್ತೆ, ಒಂದು ಬೆನ್ಸಲ್ ಕ್ಲೋರೈಡ್ ಪ್ರಾಡಕ್ಟ್ ಸಿಗುತ್ತೆ, ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟು. ಸೊ ಅದನ್ನು ಫರ್ದರ್ ಆಲ್ಕಲಿ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗೇನಾಗುತ್ತೆ, ಈ CHCl2 ಇದೆಯಲ್ಲ, ಅದು CHO ಇಂದ ರೀಪ್ಲೇಸ್ ಆಗುತ್ತೆ. ಓಕೆ, ಫರ್ದರ್ ಏನಾಗುತ್ತೆ, ಇದು ಇಲ್ಲಿ ಈ O- Na+ ಇದೆಯಲ್ಲ, ಸೊ ಈ Na+ ರಿಮೂವ್ ಆಗುತ್ತೆ, ಈ H+ ಆ್ಯಡ್ ಆಗುತ್ತೆ, ಆಗ OH ಸಿಗುತ್ತೆ, ನಮಗೆ ಸ್ಯಾಲಿಸಿಲಾಲ್ಡಿಹೈಡ್ ಸಿಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಎಸ್ಟರಿಫಿಕೇಷನ್ ರಿಯಾಕ್ಷನ್. ಫಿನಾಲ್ಸ್ ರಿಯಾಕ್ಟ್ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆ್ಯಸಿಡ್ ಕ್ಲೋರೈಡ್ಸ್ ಆ್ಯಂಡ್ ಆ್ಯಸಿಡ್ ಅನ್ಹೈಡ್ರೇಟ್ಸ್ ಟು ಫಾರಮ್ ಎಸ್ಟರ್ಸ್. ಫಿನಾಲ್ಸನ್ನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಆಗೇನಾಗುತ್ತೆ, ಅದು ಎಸ್ಟರ್ಸ್ನ ಫಾರ್ಮ್ ಮಾಡುತ್ತೆ. ಸೊ ನೀವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬದಲಾಗಿ ಆ್ಯಸಿಡ್ ಕ್ಲೋರೈಡ್ಸ್ ತೊಗೋಬೋದು, ಅಥವಾ ಆ್ಯಸಿಡ್ ಅನ್ಹೈಡ್ರೇಟ್ಸ್ ಕೂಡ ತೊಗೋಬಹುದು. ಸೊ ಆಗ ನಮಗೆ ಎಸ್ಟರ್ ಸಿಗುತ್ತೆ. ಓಕೆ, ಫಿನಾಲ್. ಸೊ ಅದನ್ನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್, ವಿ ಗೆಟ್ ಎ ಎಸ್ಟರ್ ಆ್ಯಂಡ್ ವಾಟರ್. ರಿಯಾಕ್ಷನ್ ಕಪ್ಲಿಂಗ್ ರಿಯಾಕ್ಷನ್. Benzene diazonium chloride reacts with phenol, in which the phenol molecule at its para position is coupled with the diazonium salt to form para-hydroxyazobenzene. This type of reaction is known as coupling reaction. ಸೊ ಇಲ್ಲಿ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ತೊಗೊಳ್ತಾರೆ, ಅದನ್ನು ಫಿನಾಲ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಆಗ ಫಿನಾಲ್ ಮಾಲಿಕ್ಯೂಲ್ನ ಪ್ಯಾರಾ ಪೊಸಿಷನ್ಗೆ ಈ ಡೈಸೋನಿಯಂ ಸಾಲ್ಟು ಕಪಲ್ ಆಗುತ್ತೆ, ಅಟ್ಯಾಚ್ ಆಗುತ್ತೆ. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್. ಆ ರಿಯಾಕ್ಷನನ್ನು ಕಪಲಿಂಗ್ ರಿಯಾಕ್ಷನ್ ಅಂತ ಕರೀತಾರೆ. ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ಇಲ್ಲೇನಾಗಿದೆ, ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ತೊಗೊಂಡಿದ್ದಾರೆ, ಸೊ ಅದನ್ನು ಫಿನಾಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಫಿನಾಲ್ನ ಪ್ಯಾರಾ ಪೊಸಿಷನ್, ಸೊ ಇದು ಆರ್ಥೋ, ಇದು ಮೆಟಾ, ಇದು ಪ್ಯಾರಾ. ಸೊ ಪ್ಯಾರಾ ಪೊಸಿಷನ್ ಅಟ್ಯಾಚ್ ಆಗುತ್ತೆ, ಕಪಲ್ ಆಗುತ್ತೆ, ಆಗ HCl ಆಗಿ ರಿಮೂವ್ ಆಗುತ್ತೆ. ಸೊ ಅಲ್ಲಿ ನೈಟ್ರೋಜನ್ ಟು ನೈಟ್ರೋಜನ್ ಡಬಲ್ ಬಾಂಡ್ ಬರುತ್ತೆ. ಓಕೆ, ಸೊ ಇದನ್ನು ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್ ಅಂತ ಕರೀತಾರೆ. ಇದು ಒಂದು ಆರೆಂಜ್ ಕಲರ್ ಡೈ, ಅದ್ರ ಜೊತೆಗೆ Cl- ಆ್ಯಂಡ್ H2O ಕೂಡ ಸಿಗುತ್ತೆ. ಸೊ ಇದೇ ರೀತಿ ಈ ಡೈಸೋನಿಯಂ ಸಾಲ್ಟ್ ಏನಿದೆ ಅದು ಅನಿಲಿನ್ ಜೊತೆಗೆ ರಿಯಾಕ್ಟ್ ಆದರೆ ನಮಗೆ ಬರುವಂಥ ಪ್ರಾಡಕ್ಟು ಪ್ಯಾರಾ ಅಮೈನೋ ಅಸೋಬೆನ್ಸಿನ್ ಆಗಿರುತ್ತೆ. ಸೇಮ್ ಇಲ್ಲೂ ಕೂಡ ಪ್ಯಾರಾ ಪೊಸಿಷನಲ್ಲೇ ಕಪಲ್ ಆಗುತ್ತೆ. ಕಪಲ್ ಆದಾಗ ಏನಾಗುತ್ತೆ, ನಮಗೆ ಬರುವಂಥ ಪ್ರಾಡಕ್ಟು ಪ್ಯಾರಾ ಅಮೈನೋ ಅಸೋಬೆನ್ಸಿನ್. ಇದು ಯೆಲ್ಲೋ ಕಲರ್ ಡೈ ಆಗಿದೆ. ಸೊ ಪ್ಯಾರಾಹೈಡ್ರಾಕ್ಸಿ ಅಸೋಬೆನ್ಸಿನ್ನು ಆರೆಂಜ್ ಕಲರ್ ಡೈ ಆಗಿದ್ರೆ, ಸೊ ಈ ಪ್ಯಾರಾ ಅಮೈನೋ ಅಸೋಬೆನ್ಸಿನ್ನು ಯೆಲ್ಲೋ ಡೈ ಆಗಿರುತ್ತೆ. ಸೊ ನೋಡಿ ಇಲ್ಲಿ ರಿಯಾಕ್ಟೆಂಟ್ ಚೇಂಜ್ ಆಗಿದೆ. ಸೊ ಅಲ್ಲಿ ತೊಗೊಂಡಿದ್ದು ಫಿನಾಲು, ಇಲ್ಲಿ ತೊಗೊಂಡಿದ್ದು ಅನಿಲಿನ್. ಸೊ ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ಸ್ Cl- ಆ್ಯಂಡ್ H2O. ನೆಕ್ಸ್ಟ್ ರಿಯಾಕ್ಷನ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಆರ್ ಐಸೋಸೈನೈಡ್ ಟೆಸ್ಟ್. Aliphatic and aromatic primary amines on heating with chloroform and ethanolic potassium hydroxide form isocyanates or carbyl amines. It is used to identify primary amines. ಸೊ ಇಲ್ಲಿ
ಆಲಿಫ್ಯಾಟಿಕ್ ಅಥವಾ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸನ್ನು ಕ್ಲೋರೋಫಾರ್ಮ್ ಮತ್ತು ಎಥನಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಐಸೋಸೈನೇಟ್ಸ್ ಅಥವಾ ಕಾರ್ಬೈಲ್ ಅಮೈನ್ಸ್ ಆಗಿರುತ್ತೆ. ಸೊ ಅದರಿಂದ ಇದನ್ನು ಐಸೋಸೈನೇಟ್ ಟೆಸ್ಟ್ ಅಂತಲೂ ಕೂಡ ಕರೀತಾರೆ. ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ಪ್ರೈಮರಿ ಅಮೈನ್ಸ್. ಇದರಿಂದ ನಮಗೆ ಪ್ರೈಮರಿ ಅಮೈನ್ಸ್ಗಳು ಗೊತ್ತಾಗುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು. RNH2 ಪ್ರೈಮರಿ ಅಮೈನು, ಅದನ್ನು ಕ್ಲೋರೋಫಾರ್ಮ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಪ್ಲಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ನಮಗೆ ಹೀಟ್ ಮಾಡಿದಾಗ ಬರುವಂಥ ಪ್ರಾಡಕ್ಟು ಐಸೋಸೈನೈಡ್ ಆಗುತ್ತೆ. RNC ಪ್ಲಸ್ 3KCl, ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್. ನೆಕ್ಸ್ಟ್ ರಿಯಾಕ್ಷನ್, Hoffman bromamide degradation reaction. The amide is treated with bromine in an aqueous or ethanolic solution of sodium hydroxide. Primary amines are formed. In this degradation reaction, migration of an alkyl or aryl group takes place from carbonyl carbon of the amide to the nitrogen atom. The amine formed in this method contains one carbon less than that present in that amide. ಸೊ ಇಲ್ಲೇನಾಗ್ತಿದೆ, ಹೆಸರಲ್ಲೇ ನೀವು ನೋಡ್ಬೋದು, ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಸೊ ಡಿಗ್ರೇಡೇಷನ್ ಆಗ್ತಿದೆ. ಸೊ ಯಾವುದು ಏನು ನೋಡ್ತಾ ಬರೋಣ. ಸೊ ದ ಅಮೈಡ್ ಈಸ್ ಟ್ರೀಟೆಡ್ ವಿತ್ ಬ್ರೋಮಿನ್ ಇನ್ ಆನ್ ಅಕ್ವಿಯಸ್ ಆರ್ ಎಥನೋಲಿಕ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಒಂದು ಅಮೈಡನ್ನು ತೊಗೊಂಡಿದ್ದಾರೆ, CONH2, ಅದನ್ನು ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅಕ್ವಿಯಸ್ ಆರ್ ಎಥನೋಲಿಕ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಗ ಪ್ರೈಮರಿ ಅಮೈನ್ ಸಿಗುತ್ತೆ. ಸೊ ಈ ಒಂದು ಡಿಗ್ರೇಡೇಷನ್ ರಿಯಾಕ್ಷನ್ ಏನಿದೆ, ಸೊ ಇದರಲ್ಲಿ ಏನಾಗುತ್ತೆ, ದರ್ ಇಸ್ ಅ ಮೈಗ್ರೇಷನ್ ಆಫ್ ಆನ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಟೇಕ್ಸ್ ಪ್ಲೇಸ್ ಫ್ರಮ್ ಕಾರ್ಬೋನಿಲ್ ಕಾರ್ಬನ್ ಆಫ್ ದ ಅಮೈಡ್ ಟು ದ ನೈಟ್ರೋಜನ್ ಆಟಮ್. ಸೊ ಕಾರ್ಬೋನಿಲ್ ಕಾರ್ಬನ್, ನಮ್ಮ ಅಮೈಡಲ್ಲಿರುವಂಥ ಕಾರ್ಬೋನಿಲ್ ಕಾರ್ಬನ್ ಆಟಮ್ ಏನಿದೆ, ಸೊ ಅದರಲ್ಲಿ ಆಲ್ಕೈಲ್ ಮತ್ತು ಅರೈಲ್ ಗ್ರೂಪ್ ಏನಿರುತ್ತಲ್ವ, ಸೊ ಇದು ಮೈಗ್ರೇಟ್ ಆಗ್ತಿದೆ ಎಲ್ಲಿಗೆ, ನೈಟ್ರೋಜನ್ ಆಟಮ್ ಕಡೆಗೆ. ಸೊ ಇದರಿಂದ ಏನು ಅಮೈನ್ ಫಾರ್ಮ್ ಆಗುತ್ತೆ, ಆ ಅಮೈನಲ್ಲಿ ನಾವು ಅಮೈಡ್ ತೊಗೊಂಡಿರ್ತೀವಲ್ಲ ರಿಯಾಕ್ಟೆಂಟ್, ಸೊ ಅದರಲ್ಲಿರುವಂಥ ಕಾರ್ಬನ್ ಆಟಮ್ಗಿಂತ ಒಂದು ಕಾರ್ಬನ್ ಆಟಮು ಅಮೈನಲ್ಲಿ ಕಮ್ಮಿ ಇರುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ಅದರಿಂದನೇ ಇದನ್ನು ಡಿಗ್ರೇಡೇಷನ್ ರಿಯಾಕ್ಷನ್ ಅಂತ ಹೇಳ್ತಿರುವಂಥದ್ದು. ಅಮೈಡಲ್ಲಿ ಏನು ಕಾರ್ಬನ್ ಆಟಮ್ಸ್ ಇದೆ ಅದಕ್ಕಿಂತ ಒಂದು ಕಾರ್ಬನ್ ಆಟಮು ಅಮೈನಲ್ಲಿ ಕಮ್ಮಿ ಇರುತ್ತೆ. ಸೊ ಅದರಿಂದ ಇದನ್ನು ಡಿಗ್ರೇಡೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು. ಅಮೈಡ್ ತೊಗೊಂಡಿದ್ದಾರೆ, CONH2 ಇದ್ದರೆ ಅಮೈಡ್ ಅಂತ. ಓಕೆ, CO ಇಲ್ಲ, ಬರೀ NH2 ಇದೆ ಅಂದರೆ ಅಮೈನ್ ಅಂತ. ಸೊ ಈ ಅಮೈಡನ್ನು ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಗ ಅಮೈನ್ ಸಿಕ್ತು. ಅದರ ಜೊತೆಗೆ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬ್ರೋಮೈಡ್ ಆ್ಯಂಡ್ ವಾಟರ್. ರಿಯಾಕ್ಷನ್, ಗೇಬ್ರಿಯಲ್ ಥಾಲಮೈಡ್ ಸಿಂಥಸಿಸ್. ಸೊ ಥಾಲಮೈಡ್ ಆನ್ ಟ್ರೀಟ್ಮೆಂಟ್ ವಿತ್ ಎಥನೋಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಫಾರ್ಮ್ಸ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥಾಲಮೈಡ್, which on heating with alkyl halide followed by alkaline hydrolysis produces corresponding primary amine. ಸೊ ಇಲ್ಲೇನಾಗುತ್ತೆ, ಸೊ ಥಾಲಮೈಡ್ ತೊಗೊಂಡಿದ್ದಾರೆ, ಥಾಲಮೈಡ್ನ ಎಥನೋಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥಾಲಮೈಡ್. ಅದನ್ನು ಫರ್ದರ್ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಹೀಟ್ ಮಾಡ್ತಾರೆ. ಹೀಟ್ ಮಾಡಿ ಅದನ್ನು ಫರ್ದರ್ ಆಲ್ಕಲೈನ್ ಹೈಡ್ರಾಲಿಸಿಸ್ ಮಾಡಿದ್ರೆ ಪ್ರೈಮರಿ ಅಮೈನ್ ಸಿಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು. ಥಾಲಮೈಡ್ ಇದನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಒಂದು ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥಾಲಮೈಡ್ ಸಿಗುತ್ತೆ. ಅದನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಹೀಟ್ ಮಾಡಿದಾಗ ಒಂದು ಆಲ್ಕೈಲ್ ಥಾಲಮೈಡ್ ಸಿಗುತ್ತೆ. ಅದನ್ನು ಆಲ್ಕಲೈನ್ ಹೈಡ್ರಾಲಿಸಿಸ್ ಮಾಡಿದಾಗ ವಿ ಗೆಟ್ ಅ ಪ್ರೈಮರಿ ಅಮೈನ್. ನೆಕ್ಸ್ಟ್ ರಿಯಾಕ್ಷನ್, ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್. ಅಸೈಲ್ ಕ್ಲೋರೈಡ್ ಈಸ್ ಹೈಡ್ರೋಜನೇಟೆಡ್ ಓವರ್ catalyst palladium on barium sulfate. Aldehydes are formed. This reaction is called Rosenmund reduction reaction. ಸೊ ಇಲ್ಲಿ ತೊಗೊಂಡಿರುವಂಥದ್ದು ಯಾವುದು, ಅಸೈಲ್ ಕ್ಲೋರೈಡ್. ಅದನ್ನು ಹೈಡ್ರೋಜನೇಷನ್ ಮಾಡ್ತಿದ್ದಾರೆ ಓವರ್ ಕೆಟಲಿಸ್ಟ್ ಪೆಲ್ಲಾಡಿಯಮ್ ಆನ್ ಬೇರಿಯಮ್ ಸಲ್ಫೇಟ್. ಓಕೆ, ಆಗ ನಮಗೆ ಆಲ್ಡಿಹೈಡ್ ಸಿಗುತ್ತೆ. ಈ ರಿಯಾಕ್ಷನನ್ನು ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ರಿಯಾಕ್ಷನ್ ಹೇಗಿದೆ, ಸೊ ಒಂದು ಬೆನ್ಸೈಲ್ ಕ್ಲೋರೈಡ್ ತೊಗೊಂಡಿದ್ದಾರೆ, ಬೆನ್ಸಿನ್ ರಿಂಗಿಗೆ COCl ಅಟ್ಯಾಚ್ ಆಗಿದೆ. ಇದನ್ನು ಹೈಡ್ರೋಜನೇಷನ್ ಮಾಡ್ತಿದ್ದಾರೆ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಪೆಲ್ಲಾಡಿಯಮ್ ಆರ್ ಬೇರಿಯಮ್ ಸಲ್ಫೇಟ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡ್ ಆಗ್ತದೆ. ಹೈಡ್ರೋಜನೇಷನ್ ಅಂದರೆ ಏನು, ಅಡಿಷನ್ ಆಫ್ ಹೈಡ್ರೋಜನ್, ಹೌದಾ. ಸೊ ಇಲ್ಲಿ Cl ರಿಮೂವ್ ಆಗುತ್ತೆ, ಆ ಜಾಗದಲ್ಲಿ H ಬರುತ್ತೆ, CHO. ಓಕೆ, ಬೆನ್ಸಾಲ್ಡಿಹೈಡ್. ಈಫನ್ ರಿಯಾಕ್ಷನ್, ನೈಟ್ರೈಲ್ಸ್ ಆರ್ ರೆಡ್ಯೂಸ್ಡ್ ಟು ಕರೆಸ್ಪಾಂಡಿಂಗ್ ಐಮೈನ್ ವಿತ್ ಸ್ಟಾನಸ್ ಕ್ಲೋರೈಡ್ in the presence of hydrochloric acid, which on hydrolysis gives
corresponding aldehyde. This reaction is called Stephan reaction. ಸೊ ಇಲ್ಲೇನು ಮಾಡ್ತಿದ್ದಾರೆ, ನೈಟ್ರೈಲ್ಸನ್ನು ರೆಡ್ಯೂಸ್ ಮಾಡ್ತಿದ್ದಾರೆ. ಸೊ ನೈಟ್ರೈಲ್ಸ್ ರೆಡ್ಯೂಸ್ ಆದಾಗ ಐಮೈನ್ ಫಾರ್ಮ್ ಆಗುತ್ತೆ. ಐಮೈನ್ ಅಂತ ಅಂದರೆ ಕಾರ್ಬನ್ ಟು ನೈಟ್ರೋಜನ್ ಡಬಲ್ ಬಾಂಡ್ with stannous chloride in the presence of hydrochloric acid, which on hydrolysis gives corresponding aldehyde. So nitriles in reduce ಮಾಡ್ತಿದ್ದಾರೆ by using stannous chloride in the presence of HCl. ಅದನ್ನು ಫರ್ದರ್ ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೆ ಆಲ್ಡಿಹೈಡ್ ಸಿಗುತ್ತೆ. ರಿಯಾಕ್ಷನ್ನ ಸ್ಟೀಫನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ರಿಯಾಕ್ಷನ್ ಹೇಗಿದೆ, RCl ನೈಟ್ರೈಲ್, ಸೊ ಅದನ್ನು ಸ್ಟ್ಯಾನಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಐಮೈನ್. ಅದನ್ನು ಫರ್ದರ್ ಹೈಡ್ರಾಲಿಸಿಸ್ ಮಾಡಿದಾಗ ವಿ ಗೆಟ್ ಎ ಆಲ್ಡಿಹೈಡ್. ಸೊ ಎಸ್ಟರ್ಸನ್ನು ಕೂಡ ಆಲ್ಡಿಹೈಡ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಬೈ ಯೂಸಿಂಗ್ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ಹೀಗಿದೆ. ಸೊ ನೆಕ್ಸ್ಟ್ ಒನ್, ಎಟಾರ್ಡ್ ರಿಯಾಕ್ಷನ್. ಕ್ರೋಮಿಲ್ ಕ್ಲೋರೈಡ್ oxidizes methyl group to a chromium complex, which on hydrolysis gives benzaldehyde. This reaction is called ಎಟಾರ್ಡ್ ರಿಯಾಕ್ಷನ್. ಸೊ ಇಲ್ಲೇನಾಗ್ತಿದೆ, ಒಂದು ಕ್ರೋಮೈಲ್ ಕ್ಲೋರೈಡನ್ನು ತಗೊಳ್ತಾರೆ. ಸೊ ಈ ಕ್ರೋಮೈಲ್ ಕ್ಲೋರೈಡ್ ಏನು ಮಾಡುತ್ತೆ, ಮೀಥೈಲ್ ಗ್ರೂಪನ್ನು ಆಕ್ಸಿಡೈಸ್ ಮಾಡ್ತಿದೆ, ಏನಾಗಿ, ಕ್ರೋಮಿಯಂ ಕಾಂಪ್ಲೆಕ್ಸ್ ಆಗಿ. ಅದನ್ನು ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ ನಮಗೆ ಒಂದು ಆಲ್ಡಿಹೈಡ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಾವು ಟಾಲಿನ್ ತೊಗೊಂಡಿರೋದ್ರಿಂದ ಇಲ್ಲಿ ಬೆನ್ಸಾಲ್ಡಿಹೈಡ್ ಸಿಕ್ಕಿದೆ. ಈ ರಿಯಾಕ್ಷನ್ನ ಎಟಾರ್ಡ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು ನೀವು, ಟಾಲಿನ್ ತೊಗೊಂಡಿದ್ದಾರೆ. ಸೊ ಟಾಲಿನ್ ಅಂತ ಅಂದರೆ ಬೆನ್ಸಿನ್ ರಿಂಗಿಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, CH3. ಓಕೆ, ಅದನ್ನು ಟಾಲಿನ್ ಅಂತೀವಿ. ಸೊ ಅದು ಕ್ರೋಮೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್. ಹಾಗೇನಾಗುತ್ತೆ, ಒಂದು ಕ್ರೋಮಿಯಂ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಈ CH3 ಜಾಗದಲ್ಲಿ ಇದು ಒಂದು ಕ್ರೋಮಿಯಂ ಕಾಂಪ್ಲೆಕ್ಸ್ ಬಂತು. ಅದನ್ನು ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಬೆನ್ಸಾಲ್ಡಿಹೈಡ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ರಿಯಾಕ್ಷನ್, ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್. When aldehydes or ketones are reduced by using zinc amalgam and concentrated hydrochloric acid, the carbonyl group of aldehydes or ketones is reduced to CH2 group. Hydrocarbons are formed. ಸೊ ಇಲ್ಲೇನಾಗುತ್ತೆ ಅಂದರೆ, ಆಲ್ಡಿಹೈಡ್ ಅಥವಾ ಕೀಟೋನನ್ನು ರೆಡ್ಯೂಸ್ ಮಾಡ್ತಿದ್ದಾರೆ ಬೈ ಯೂಸಿಂಗ್ ಜಿಂಕ್ ಅಮಾಲ್ಗಮ್ ಆ್ಯಂಡ್ ಕಾನ್ಸಂಟ್ರೇಟೆಡ್ HCl. ಆಗ ಆಲ್ಡಿಹೈಡ್ ಮತ್ತು ಕೀಟೋನಲ್ಲಿರುವಂತಹ ಕಾರ್ಬೋನಿಲ್ ಗ್ರೂಪು CH2 ಗ್ರೂಪ್ ಆಗಿ ರೆಡ್ಯೂಸ್ ಆಗುತ್ತೆ, ಅಂದರೆ ಹೈಡ್ರೋಕಾರ್ಬನ್ಸ್ ಆಗಿ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು. ಓಕೆ, ಆಲ್ಡಿಹೈಡ್ ಅಥವಾ ಕೀಟೋನ್ ಯಾವುದಾದ್ರೂ ತೊಗೋಬೋದು. ಸೊ ಅದನ್ನು ಜಿಂಕ್ ಅಮಾಲ್ಗಮ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಹೈಡ್ರೋಕಾರ್ಬನ್ ಯೂಸ್ ಆಗ್ತಿದೆ ಇಲ್ಲಿ. ಹೌದಾ, ಕಾರ್ಬೋನಿಲ್ ಕಾರ್ಬನ್, ನಮ್ಮ ಆಲ್ಡಿಹೈಡ್ ಅಥವಾ ಕೀಟೋನಲ್ಲಿರುವಂತಹ ಕಾರ್ಬೋನಿಲ್ ಗ್ರೂಪು ರೆಡ್ಯೂಸ್ ಆಗ್ತಿದೆ. ರಿಡಕ್ಷನ್ ಅಂತ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇದರಲ್ಲಿರೋ ಆಕ್ಸಿಜನ್ ರಿಮೂವ್ ಆಗ್ತಿದೆ, ಆ ಜಾಗದಲ್ಲಿ ಹೈಡ್ರೋಜನ್ ಬರ್ತಿದೆ. ಓಕೆ, ಪ್ಲಸ್ H2O. ಸೊ ನೆಕ್ಸ್ಟ್ ರಿಯಾಕ್ಷನ್, Wolff-Kishner reduction reaction. When aldehydes or ketones are reduced by using hydrazine, followed by heating with sodium or potassium hydroxide in high boiling solvent such as ethylene glycol, the carbonyl group of aldehydes or ketones is reduced to CH2 group. Hydrocarbons are formed. ಸೊ ಇಲ್ಲೇನಾಗ್ತಿದೆ, ಆಲ್ಡಿಹೈಡನ್ನು ಅಥವಾ ಕೀಟೋನ್ಸನ್ನು ರೆಡ್ಯೂಸ್ ಮಾಡ್ತಿದ್ದಾರೆ ಬೈ ಯೂಸಿಂಗ್ ಹೈಡ್ರಸಿನ್. ಫರ್ದರ್ ಅದನ್ನು ಹೀಟ್ ಮಾಡ್ತಿದ್ದಾರೆ ಯಾವುದ್ರ ಜೊತೆಗೆ, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇನ್ ಹೈ ಬಾಯ್ಲಿಂಗ್ ಸಾಲ್ವೆಂಟ್ಸ್, ಯಾವುದ್ಯಾವುದು, ಇಥಿಲಿನ್ ಗ್ಲೈಕೋಲ್. ಆಗ ಆಲ್ಡಿಹೈಡ್ ಅಥವಾ ಕೀಟೋನಲ್ಲಿರುವಂತಹ ಕಾರ್ಬೋನಿಲ್ ಗ್ರೂಪು CH2 ಗ್ರೂಪ್ ಆಗಿ ರೆಡ್ಯೂಸ್ ಆಗ್ತಿದೆ. ಸೊ ಅದು ಒಂದು ಹೈಡ್ರೋಕಾರ್ಬನ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು, ಆಲ್ಡಿಹೈಡನ್ನು ಹೈಡ್ರಸಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಒಂದು ಇಂಟರ್ಮೀಡಿಯೇಟ್ ಸಿಗುತ್ತೆ. ಅದನ್ನು ಫರ್ದರ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಇಥಿಲಿನ್ ಗ್ಲೈಕಾಲ್ ಜೊತೆಗೆ ಹೀಟ್ ಮಾಡಿದಾಗ ವಿ ಗೆಟ್ ಎ ಹೈಡ್ರೋಕಾರ್ಬನ್ ಆ್ಯಂಡ್ ನೈಟ್ರೋಜನ್. Aldol condensation. Aldehydes and ketones having at least one alpha hydrogen undergo a reaction in the presence of dilute alkali as a catalyst to form beta hydroxyaldehyde, aldol, or beta hydroxy ketones, ketol respectively. This is called aldol reaction. ಆಲ್ಡಿಹೈಡ್ ಅಥವಾ ಕೀಟೋನ್ ಅದರಲ್ಲಿ ಅಟ್ಲೀಸ್ಟ್ ಒಂದು ಆಲ್ಫಾ ಹೈಡ್ರೋಜನ್ ಆಟಮ್ ಇರಬೇಕು. ಅದನ್ನು ಒಂದು ಡೈಲ್ಯೂಟ್ ಆಲ್ಕಲಿ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಅಥವಾ ಬೀಟಾ ಹೈಡ್ರಾಕ್ಸಿ ಕೀಟೋನ್ ಸಿಗುತ್ತೆ. ಸೊ ಈ ರಿಯಾಕ್ಷನ್ನ ಆಲ್ಡಾಲ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ನ ಆಲ್ಡಾಲ್ ಅಂತ ಕರೀತಾರೆ, ಬೀಟಾ ಹೈಡ್ರಾಕ್ಸಿ ಕೀಟೋನನ್ನು ಕೀಟೋಲ್ ಅಂತ ಕರೀತಾರೆ. ಸೊ ಆಲ್ಡಿಹೈಡ್ ತೊಗೊಂಡ್ರೆ ನೋಡಿ ಹೇಗಾಗುತ್ತೆ. ಸೊ ಇಲ್ಲಿ ಎಥನಾಲ್ ತೊಗೊಳ್ತಾರೆ.
ಸೊ ಇಲ್ಲಿ ನೋಡಿ AL ಎಥನಾಲ್, ನಾಟ್ OL. OL ಆದರೆ ಆಲ್ಕೋಹಾಲ್ ಆಗುತ್ತೆ. ಆಲ್ಡಿಹೈಡ್ ಆಗಬೇಕಂದ್ರೆ ಕೊನೆಯಲ್ಲಿ AL ಇರಬೇಕು. ಸೊ ಎಥನಾಲ್ ತೊಗೊಂಡಿದ್ದಾರೆ, ಅಸಿಟಾಲ್ಡಿಹೈಡ್, ಹೌದಾ. ಸೊ ಅದನ್ನು ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು 3-ಹೈಡ್ರಾಕ್ಸಿ-ಬ್ಯೂಟೆನಾಲ್. ಅದನ್ನು ಫರ್ದರ್ ಹೀಟ್ ಮಾಡಿದಾಗ ವಿ ಗೆಟ್ ಎ ಬ್ಯೂಟು-ಟು-ಎನಾಲ್. ಸೊ ಅದೇ ರೀತಿ ಕೀಟೋನ್ ತೊಗೊಂಡಾಗ ಪ್ರೊಪೆನೋನ್ ತೊಗೊಂಡಿದ್ದಾರೆ. ಅದನ್ನು ಬೇರಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಕೀಟೋನ್, ದಟ್ ಇಸ್ 4-ಹೈಡ್ರಾಕ್ಸಿ-4-ಮಿಥೈಲ್-ಪೆಂಟೇನ್-2-1. ಅದನ್ನು ಫರ್ದರ್ ಹೀಟ್ ಮಾಡಿದಾಗ ವಿ ಗೆಟ್ ಎ 4-ಮಿಥೈಲ್-ಪೆಂಟ್-3-N-2-1. Reaction Cannizzaro reaction. Aldehydes which do not have an alpha hydrogen atom undergo self-oxidational reduction reaction on heating with concentrated alkali. In this reaction, one molecule of aldehyde is reduced to alcohol while another is oxidized to carboxylic acid salt. ಸೊ ಇಲ್ಲೇನಾಗುತ್ತೆ, ಯಾವ ಆಲ್ಡಿಹೈಡ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇರೋದಿಲ್ವೋ ಸೊ ಅದರಲ್ಲಿ ಏನಾಗುತ್ತೆ, ಸೆಲ್ಫ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಆಗುತ್ತೆ. ಯಾವಾಗ? ಆನ್ ಹೀಟಿಂಗ್ ವಿತ್ ಕಾನ್ಸಂಟ್ರೇಟೆಡ್ ಆಲ್ಕಲಿ. ಸೊ ಈ ರಿಯಾಕ್ಷನ್ಲಿ ಏನಾಗುತ್ತೆ, ಆಲ್ಡಿಹೈಡ್ನ ಒಂದು ಮಾಲಿಕ್ಯೂಲು ರೆಡ್ಯೂಸ್ ಆಗುತ್ತೆ, ರೆಡ್ಯೂಸ್ ಆಗಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ನೊಂದು ಮಾಲಿಕ್ಯೂಲ್ ಏನಾಗುತ್ತೆ, ಆಕ್ಸಿಡೈಸ್ ಆಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು, 2 ಬೆನ್ಜಾಲ್ಡಿಹೈಡ್ ಮಾಲಿಕ್ಯೂಲ್ಸ್ ತೊಗೊಂಡಿದ್ದಾರೆ. ಸೊ ಅದನ್ನು ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೊಂದು ಬೆನ್ಸೈಲ್ ಆಲ್ಕೋಹಾಲ್ ಮತ್ತು ಸೋಡಿಯಂ ಬೆನ್ಸೋಯಿಡ್ ಸಿಗ್ತಿದೆ. ಸೊ 1 ಮಾಲಿಕ್ಯೂಲ್ ಆಫ್ ಬೆನ್ಜಾಲ್ಡಿಹೈಡು ರೆಡ್ಯೂಸ್ ಆಗಿ ಬೆನ್ಸೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಿದೆ. ಅದೇ ಇನ್ನೊಂದು ಮಾಲಿಕ್ಯೂಲ್ ಆಫ್ ಬೆನ್ಜಾಲ್ಡಿಹೈಡು ಆಕ್ಸಿಡೈಸ್ ಆಗಿ ಸೋಡಿಯಂ ಬೆನ್ಸೋಯಿಡ್ ಆಗಿ ಕನ್ವರ್ಟ್ ಆಗ್ತಿದೆ. ರಿಯಾಕ್ಷನ್ ಹೆಲ್-ವೊಲಾರ್ಡ್-ಜೆಲೆನ್ಸ್ಕಿ ರಿಯಾಕ್ಷನ್. Carboxylic acids having alpha hydrogen are halogenated at the alpha position on treatment with chlorine or bromine in the presence of small amount of red phosphorus to give alpha halocarboxylic acids. This reaction is known as ಹೆಲ್-ವೊಲಾರ್ಡ್-ಜೆಲೆನ್ಸ್ಕಿ reaction. ಸೊ ಇಲ್ಲೇನಾಗುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹ್ಯಾವಿಂಗ್ ಆಲ್ಫಾ ಹೈಡ್ರೋಜನ್ ಆರ್ ಹ್ಯಾಲೋಜಿನೇಟೆಡ್. ಸೊ ಯಾವ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಇರುತ್ತೆ ಅದನ್ನು ಹ್ಯಾಲೋಜಿನೇಷನ್ ಮಾಡ್ತಾರೆ. ಸೊ ಎಲ್ಲಿ ಹ್ಯಾಲೋಜಿನೇಟ್ ಆಗುತ್ತೆ, ಎಟ್ ದ ಆಲ್ಫಾ ಪೊಸಿಷನ್. ಯಾವಾಗ? ಆನ್ ಟ್ರೀಟ್ಮೆಂಟ್ ವಿತ್ ಕ್ಲೋರಿನ್ ಆರ್ ಬ್ರೋಮಿನ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಕ್ಲೋರಿನ್ ಅಥವಾ ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ರೆಡ್ ಫಾಸ್ಫರಸ್. ಆಗ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿರುತ್ತೆ. ಈ ರಿಯಾಕ್ಷನ್ನ ಹೆಲ್-ವೊಲಾರ್ಡ್-ಜೆಲೆನ್ಸ್ಕಿ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಯಾವ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇರುತ್ತೆ ಸೊ ಅದನ್ನು ಕ್ಲೋರಿನ್ ಅಥವಾ ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ಆಗ ಆಲ್ಫಾ ಪೊಸಿಷನ್ಗೆ ಹ್ಯಾಲೋಜಿನೇಷನ್ ಆಗುತ್ತೆ. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಈ ರಿಯಾಕ್ಷನ್ನ ಹೆಲ್-ವೊಲಾರ್ಡ್-ಜೆಲೆನ್ಸ್ಕಿ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, ಅದನ್ನು ರೆಡ್ ಫಾಸ್ಫರಸ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಓಕೆ, ಹ್ಯಾಲೋಜಿನೇಷನ್ ಮಾಡ್ತಿರೋದು. ಸೊ ರಿಯಾಕ್ಷನ್ ನೋಡ್ತಿರ್ಬೋದು, ಇಲ್ಲಿ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, ಅದನ್ನು ಹ್ಯಾಲೋಜಿನೇಷನ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ವಿ ಗೆಟ್ ಎ ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಆಲ್ಫಾ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ.